ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ನನ್ನ ತಾಯಿ ಕಾರ್ಡ್ನ ಫ್ರಂಟ್ ಕ್ಯಾಮ್ರಾಯಿಂದ ತೋರಿಸಿದ್ದಲ್ಲ. ಇವತ್ತು ನಾನು ಫುಲ್ಲು ಇದರ ಡೀಟೇಲ್ಸ್ ಅಂದರೆ ಪೇಜ್ ಬೈ ಪೇಜು ನಿಮಗೆ ಇವತ್ತು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಫ್ರೆಂಡ್ಸ್. ಏನೇನಿದೆ, ಮಕ್ಕಳ ಬಗ್ಗೆ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ಇದರೊಳಗಡೆ ನಾನು ತೋರಿಸ್ಕೊಡ್ತೀನಿ. ನೋಡ್ಬೋದು ಇಲ್ಲಿ ಇದ್ರ ಬಗ್ಗೆ ನಾನು ಇವತ್ತು ಇನ್ಫಾರ್ಮೇಷನ್ ಕೊಡ್ತೀನಿ ಫ್ರೆಂಡ್ಸ್. ಈ ತಾಯಿ ಕಾರ್ಡ್ನ ಹೇಗೆ ತೊಗೊಳ್ಳೋದು ಅಂದರೆ ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ನಿಮ್ಮ ಹತ್ರ ಇರೋ ಅಂಗನವಾಡಿಯಲ್ಲಿ, ಅಂದರೆ ನಿಮ್ಮ ಸರೌಂಡಿಂಗ್ ಯಾವ ಅಂಗನವಾಡಿಗೆ ಸೇರುತ್ತೆ ಅಂತ ನೀವು ತಿಳ್ಕೊಂಡು ಆ ಅಂಗನವಾಡಿಗೆ ಹೋಗಿ ಅಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸದೆ ಅಂದರೆ ರಿಜಿಸ್ಟರ್ ಮಾಡಿದ ತಕ್ಷಣ ಅವರು ನಿಮಗೆ ಇದು ತಾಯಿ ಕಾರ್ಡನ್ನ ಕೊಡ್ತಾರೆ. ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಆಶಾ ಕಾರ್ಯಕರ್ತರು ಯಾರಾದರೂ ಇದ್ದರೆ ಅವ್ರನ್ನ ನೀವು ಭೇಟಿಯಾದರೆ ಅವರು ಕೂಡ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಂಡು ಅಂದರೆ ಬರ್ಕೊಂಡು ಅವರು ಅಂಗನವಾಡಿಯಲ್ಲಿ ನಿಮಗೆ ಇದನ್ನ ತಾಯಿ ಕಾರ್ಡನ್ನ ಕೊಡಿಸ್ತಾರೆ ಫ್ರೆಂಡ್ಸ್. ಇದರಿಂದ ಸಿಗುವಂಥ ಎಲ್ಲ ಸೌಲಭ್ಯನೂ ಎಲ್ಲರೂ ಪಡ್ಕೋಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ಫ್ರೆಂಡ್ಸ್. ಸರ್ಕಾರದಿಂದ ಯಾವುದೇ ಯೋಜನೆ ಬಂದರೂ ಅದು ನಾವು ಪಡ್ಕೊಬೇಕು ಅನ್ನೋದು ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು, ಇದನ್ನ ಅಂಗನವಾಡಿಯಲ್ಲಿ ತಾಯಿ ಕಾರ್ಡು ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ಇದು ನನ್ನ ಮಗಂದು ತಾಯಿ ಕಾರ್ಡು. ಈ ತಾಯಿ ಕಾರ್ಡಲ್ಲಿ ಏನೇನಿರುತ್ತೆ ಅನ್ನೋದನ್ನು ನನಗೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ಫಸ್ಟ್ ಇದು ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಯೋಜನೆ ಆಗಿರೋದು. ಇಲ್ಲಿ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ತಾಯಿಯ RCHID ಸಂಖ್ಯೆ ಮತ್ತು ಮಗುವಿನ RCHID ಸಂಖ್ಯೆ ಇರುತ್ತೆ. ಈ ಸಂಖ್ಯೆನ ಅವರು ಫೋನಲ್ಲಿ ಒಂದು ಆ್ಯಪ್ ಇರುತ್ತೆ ಫ್ರೆಂಡ್ಸ್, ಅದರಲ್ಲಿ ಈ ನಂಬರ್ನ ಅವರು ಏನಾದರೂ ಎಂಟ್ರಿ ಮಾಡಿದ್ರೆ ನಮ್ಮ ಫುಲ್ಲು ಇನ್ಫಾರ್ಮೇಷನ್ ಅವ್ರಿಗೆ ಸಿಗುತ್ತೆ. ಇದೊಂದು ಅವ್ರಿಗೊಂದು ಹೆಲ್ಪ್ಫುಲ್ ಆಗಿರುವಂಥ ಒಂದು ಸಂಖ್ಯೆ ಆಗಿರ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ನನ್ನ ಹೆಸರು ಮತ್ತು ನಮ್ಮ ಹಸ್ಬೆಂಡ್ ಹೆಸರನ್ನ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು, ರೇಖಾ ವೈಫ್ ಆಫ್ ಗೌರೀಶ್ ಅಂತ. ಇದು ನನ್ನ ಮಗನ RCHID ಸಂಖ್ಯೆ ಅಥವಾ ನಂಬರ್ ಇರ್ಬೋದು. ನೋಡ್ಬೋದು, ಸುರಕ್ಷಿತ ಮಾತೃತ್ವ ಆಶ್ವಾಸನೆ, ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿ ಹೆರಿಗೆ ಪ್ರಸವ ನಂತರ ಮತ್ತು ನವಜಾತ ಶಿಶುವಿನ ಆರೈಕೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಇದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಂತಂದರೆ ಸರ್ಕಾರ ನೀಡಿರುವಂಥ ಒಂದು ತಾಯಂದಿರಿಗೆ ನೀಡುವಂಥ ಒಂದು ಯೋಜನೆ ಆಗಿದೆ ಫ್ರೆಂಡ್ಸ್. ಇದು ತುಂಬ ಹೆಲ್ಪ್ಫುಲ್ ಆಗಿದೆ. ಇದು ಅಂಗನವಾಡಿಯಲ್ಲಿ ನಾನು ತೊಗೊಂಡಿರೋದು. ಇಲ್ಲಿ ನೋಡ್ಬೋದು, ಜನನಿ ಸುರಕ್ಷಾ ಯೋಜನೆ, ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಗರ್ಭಿಣಿಯರಿಗೆ ಏನೇನು ಫೆಸಿಲಿಟಿ ಕೊಡ್ತೀರಿ ಅನ್ನೋದನ್ನು ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಏನಾದರೂ ಅವ್ರಿಗೆ ಪ್ರಾಬ್ಲಮ್ ಇದ್ದರೆ, ಇವಾಗ ಕೆಲವೊಂದು ಪ್ರೆಗ್ನೆನ್ಸಿಯಲ್ಲಿ ತುಂಬ ಪ್ರಾಬ್ಲಮ್ ಇರುತ್ತಲ್ಲ ಫ್ರೆಂಡ್ಸ್, ಇರ್ಬೋದು. ಇಲ್ಲಿ ನೋಡಿ, ಮಧುಮೇಹ ಅಂತಂದರೆ ಶುಗರು, ರಕ್ತ ಒತ್ತಡ ಅಂದರೆ BP, ಈ ಥರ ತೀವ್ರತರ ರಕ್ತಹೀನತೆ ಅಂತಂದರೆ ಅವ್ರಿಗೆ ಹಿಮೋಗ್ಲೋಬಿನ್ ಕೊರತೆ ಇರುತ್ತೆ. ಈ ರೀತಿ ಇಲ್ಲಿ ಫುಲ್ಲು ನಮ್ಮ ಇನ್ಫಾರ್ಮೇಷನ್ ಇಲ್ಲಿರುತ್ತೆ ಫ್ರೆಂಡ್ಸ್. ಅಂದರೆ ಗರ್ಭಿಣಿ ಹೆಸರು, ಅವರ ಗಂಡನ ಹೆಸರು, ಇಲ್ಲಿ ನೋಡ್ಬೋದು ರೇಖಾ BR ಗೌರೀಶು. ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರತಿ ತಿಂಗಳು ಸ್ಕ್ಯಾನಿಂಗ್ ಆಗುತ್ತಲ್ಲ ಫ್ರೆಂಡ್ಸ್, ಆವಾಗ ಇವರು ಚೆಕ್ ಮಾಡ್ತಾರೆ. ನಾವು ಡಾಕ್ಟ್ರ್ ಹಾಸ್ಪಿಟ್ಲಿಗೆ ಹೋಗಿನೂ ಚೆಕ್ ಮಾಡಿಸ್ಕೊಂಬರ್ಬೋದು, ಬಟ್ ಇಲ್ಲಿನೂ ಇವರು ಚೆಕ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಅವರು ಚೆಕ್ ಮಾಡಿ ಇದೆಲ್ಲ ಎಂಟ್ರಿ ಮಾಡಿದ್ದಾರೆ. ಇಲ್ಲೆಲ್ಲ ಐರನ್ ಟ್ಯಾಬ್ಲೆಟ್ಸು ಬಗ್ಗೆ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ನೋಡಿ ಇಲ್ಲೆಲ್ಲ ಇದರಲ್ಲೆಲ್ಲ ಎಂಟ್ರಿ ಮಾಡಿದ್ದಾರೆ ಅವರು. ಇಲ್ಲಿ ಸಡನ್ನಾಗಿ ಮನೇಲಿ ಏನಾದರೂ ಡೆಲಿವರಿ ಆದರೆ ಅವ್ರು ಯಾವ ರೀತಿ ಪ್ರಿಕಾಷನ್ಸ್ನ ಇಲ್ಲಿ ಫಾಲೋ ಮಾಡಬೇಕು ಅನ್ನೋದನ್ನು ಇದರಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡ್ಬೋದು, ಇಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ 2 ಪೇಜಲ್ಲಿ ಡಾಕ್ಟ್ರು ಎಂಟ್ರಿ ಮಾಡ್ತಾರೆ ಫ್ರೆಂಡ್ಸ್, ಡಾಕ್ಟರ್ ಇನ್ಫಾರ್ಮೇಷನ್ನು ಇಲ್ಲಿ ನೋಡ್ಬೋದು. ನವಜಾತ ಶಿಶು ಆರೈಕೆ ಅಂದರೆ ಮಗು ಹುಟ್ಟಿದ ಮೇಲೆ ಮಗುನ ಯಾವ ರೀತಿ ನಾವು ಕೇರ್ ಮಾಡಬೇಕು, ಮಗು ಎಷ್ಟು ತೂಕ ಇರಬೇಕು, ಮಗು ತೂಕ ಕಮ್ಮಿ ಇದ್ದರೆ ಏನು ಮಾಡಬೇಕು, ಅವ್ರ ಮಗುನ ಒದ್ದೆ ಆಗದಿರ ಯಾವ ರೀತಿ ನೋಡ್ಕೊಬೇಕು, ಇಲ್ಲಿ ನೋಡಿ ಎಲ್ಲ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಎಚ್ಚರಿಕೆ ಚಿಹ್ನೆಗಳು ನೋಡಿ, ಎದೆ ಹಾಲು ಉಣಿಸುವಾಗ ಅಸಮರ್ಥರಾದಲ್ಲಿ, ಬದಲಾವಣೆ ಆದಲ್ಲಿ, 60 ನಿಮಿಷಕ್ಕಿಂತ ಹೆಚ್ಚಿನ ಉಸಿರಾಟವಿದ್ದಲ್ಲಿ, ಇದೆಲ್ಲ ಅವರು ಚೆಕ್ ಮಾಡಿ ನಾವು ನೋಡ್ಕೊಬೇಕು ಫ್ರೆಂಡ್ಸ್. ಇದರಲ್ಲಿ ಯಾವುದಾದ್ರೂ ಒಂದು ಸಿಂಪ್ಟಮ್ಸ್ ಇದ್ದರೂ ನಾವು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಇಲ್ಲಿ ಅವರು
ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲೆಲ್ಲ ಎಲ್ಲನೂ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸಡನ್ನಾಗಿ ಏನಾದರೂ ನೋಡಿ ಇಲ್ಲಿ ಲೂಸ್ ಮೋಷನ್ ಆದರೆ ಯಾವ ರೀತಿ ನಾವು ಪ್ರಿಕಾಷನ್ಸ್ ತೊಗೋಬೇಕು, ಅದಕ್ಕೆ ಯಾವ್ಯಾವ ರೀತಿ ಇದು ಮಾಡಬೇಕು, ಜಿಂಕ್ ಟ್ಯಾಬ್ಲೆಟ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನ್ಯೂಮೋನಿಯಾ ಹೇಗೆ ತಡೆಗಟ್ಟೋದು ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನ್ಯೂಮೋನಿಯಾ ಲಕ್ಷಣಗಳು ಏನೇನು ಅಂತ ಇದರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಎಲ್ಲ ಪ್ರತಿಯೊಂದು ನೋಡಿ, 2 ತಿಂಗಳಿಗಿಂತ ಕಡಿಮೆ ಇರುವ ಮಗುವಿಗೆ ಉಸಿರಾಡೋಕ್ಕೆ 1 ನಿಮಿಷಕ್ಕೆ 60ಕ್ಕಿಂತ ಹೆಚ್ಚು ಇದ್ದಲ್ಲಿ ಪ್ರತಿಯೊಂದು ಇದನ್ನ ಒಂದು ಸಲ ನಾವು ಅವ್ರ ತಾಯಿ ಕಾರ್ಡ್ ಕೊಟ್ಟಾಗ ನಾವು ಫ್ರೀ ಟೈಮಲ್ಲಿ ಕುತ್ಕೊಂಡು ನಮಗೆ ಎಷ್ಟೋ ಇನ್ಫಾರ್ಮೇಷನ್ನು ನಮಗೆ ಇದರಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಪ್ರತಿಯೊಂದು 6 ತಿಂಗಳಿಂದ 9 ತಿಂಗಳವ್ರ ಮಕ್ಕಳಿಗೆ ಯಾವ ರೀತಿ ಊಟ ಮಾಡಿಸ್ಬೇಕು, ಎಷ್ಟು ಬಾರಿ ಅವರಿಗೆ ಫೀಡಿಂಗ್ ಮಾಡಬೇಕು, ಪ್ರತಿಯೊಂದೂ ಇದರಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಮಗುವಿನ ನಡವಳಿಕೆ ಹೇಗಿರುತ್ತೆ, ಮಗು ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ರೀತಿ ಮಾಡುತ್ತೆ ನೋಡಿ, ಇಲ್ಲಿ ಇದರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಪೇರೆಂಟ್ಸ್ಗೆ ಇಲ್ಲಿ ಸ್ವಲ್ಪ ಸಲಹೆಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವಾಗ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಮಾಡಿದ್ದಾರೆ. ಇಲ್ಲಿ ಮಕ್ಕಳು ಏನು ಮಾಡ್ತಾರೆ, ಪೋಷಕರಿಗೆ ವಯಸ್ಸಿನ ಅನುಗುಣವಾಗಿ ಅಂದರೆ ಮಂತ್ಲಿ ವೈಸ್ ಅವ್ರು ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಪೋಷಕರಿಗೆ ಅದರಲ್ಲಿ ಯಾವುದೇ ಸಿಂಪ್ಟಮ್ಸ್ ನಿಮ್ಮ ಮಗುವಲ್ಲಿ ಕಂಡು ಬಂದಿಲ್ಲ ಅಂತಂದರೆ ಯಾವ ರೀತಿ ಫಾಲೋ ಮಾಡಬೇಕು, ಅಂಗನವಾಡಿಗೆ ಹೋಗೋದು ಆಗಿರ್ಬೋದು, ಹಾಸ್ಪಿಟ್ಲಿಗೆ ಹೋಗೋದಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ ಏನು ಮಾಡುತ್ತೆ ಮಗು, ಏನು ಮಾಡಲ್ಲ ಅನ್ನೋದ್ರ ಬಗ್ಗೆನೂ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ಬೋದು ಫ್ರೆಂಡ್ಸ್, ವೆಯ್ಟ್ ಫಾರ್ ಏಜ್ ಬರ್ತ್ ಆಫ್ 3 years ಪ್ರತಿಯೊಂದು ಚಾರ್ಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದು ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದೆ ಫ್ರೆಂಡ್ಸ್. ಇದು ವ್ಯಾಕ್ಸಿನೇಷನ್ದು ಇದು ಫಾರಮು. ಇಲ್ಲಿ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ, ಇಲ್ಲಿ ಮಗುವಿನ ಡೀಟೇಲ್ಸ್ ಎಲ್ಲ ಇರುತ್ತೆ. ಮಗು ಯಾವಾಗ ಹುಟ್ಟಿತು, ಮಗು ಹುಟ್ಟಿದಾಗ ಎಷ್ಟು kg ಇತ್ತು, ಅಪ್ಪ ಅಮ್ಮ ಹೆಸರು ಎಲ್ಲ ಇಲ್ಲಿ ಬರೆದಿರ್ತಾರೆ. ಇಲ್ಲಿ ಮಗುಗೆ ಯಾವಾಗ BCG ಇಂಜೆಕ್ಷನ್ ಹಾಕ್ಸಿದ್ದಾರೆ, 1.5 ತಿಂಗಳದ್ದು ಯಾವಾಗ, 2.5 ತಿಂಗಳು, 3.5 ತಿಂಗಳದ್ದು ಪ್ರತಿಯೊಂದೂ ಇಲ್ಲಿ ಇನ್ಫಾರ್ಮೇಷನ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ನನ್ನ ಮಗನಿಗೆ ಮೊನ್ನೆ 9 ಮಂತ್ಸ್ದು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಬಂದೆ. ಇಲ್ಲಿ ಎಂಟ್ರಿ ಮಾಡಿದ್ದಾರೆ ಅವರು 7ನೇ ತಾರೀಕು. ಇದು ನೆಕ್ಸ್ಟು 1.5 ವರ್ಷ, 16 ತಿಂಗಳಿಂದ 24 ತಿಂಗಳೊಳಗಡೆ ಇದನ್ನು ನಾವು ಹಾಕಿಸ್ಬೇಕು. ನೋಡ್ಬೋದು 24 ತಿಂಗಳಂದರೆ 2 ವರ್ಷ, 1.5ರಿಂದ 2 ವರ್ಷ. ಆದ ನಂತರ 5ರಿಂದ 6 ವರ್ಷ ಒಳಗಡೆ ಹಾಕಿಸ್ಬೇಕು. ಇದು ಕರೆಕ್ಟಾಗಿ ಅವ್ರು ಹೇಳಿರೋ ಟೈಮ್ಗೆ ಹಾಕ್ಸ್ಬೇಕಂತ ಫ್ರೆಂಡ್ಸ್. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಮಗುಗೆ ಪಿಟ್ಸ್ ಬರೋಂಥ ಭಯ ಅವ್ರಿಗೆ ಇರುತ್ತೆ, ನಮಗೂ ಭಯ ಇರುತ್ತೆ. ಸೊ ಅದಕ್ಕೆ ಅವ್ರು ಹೇಳಿರೋ ಟೈಮ್ಗೆ ಮಗು ಏಜ್ ನೋಡ್ಕೊಂಡು ನಾವು ಇದನ್ನು ಹಾಕಿಸ್ಬೇಕು. ನೆಕ್ಸ್ಟ್ 10 ಇಯರ್ಸು, ನೆಕ್ಸ್ಟು 16 ಇಯರ್ಸು ಅಂದರೆ SLC. ನೋಡ್ಬೋದು ಫ್ರೆಂಡ್ಸ್, ಇಲ್ಲೆಲ್ಲ ಕೊಟ್ಟಿದ್ದಾರೆ. ಈ ಕಾಪಿನ ಮೇ ಬಿ ಗೌರ್ಮೆಂಟ್ ಅವ್ರು ತೊಗೋತಾರೆ ಅನಿಸುತ್ತೆ ಫ್ರೆಂಡ್ಸ್. ಇದು ಇನ್ನೊಂದು ಕಾಪಿ ಇಲ್ಲಿ ಕೊಟ್ಟಿದ್ದಾರೆ. ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಹುಟ್ಟಿದಾಗ ಯಾವ್ಯಾವ ಇಂಜೆಕ್ಷನ್ ಹಾಕ್ಸ್ಬೇಕು ಇಲ್ಲಿ ನೋಡ್ಬೋದು. BCG ಕ್ಷಯರೋಗವನ್ನು ತಡೆಗಟ್ಟುತ್ತೆ, ಹೈಪಟೈಟಿಸ್ B ರೋಗವನ್ನು ನಿಯಂತ್ರಿಸುತ್ತದೆ, OPC ಪೋಲಿಯೋ ರೋಗವನ್ನು ತಡೆಗಟ್ಟುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಯಾವ್ಯಾವ ಮಂತಲ್ಲಿ ಹಾಕೋದು, ಯಾವ್ಯಾವುದನ್ನು ಅವಾಯ್ಡ್ ಮಾಡುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಫುಲ್ ನೋಡ್ಬೋದು, ನೀವು ಕಾಣಿಸ್ತಾ ಇದೆ ಅನಿಸುತ್ತೆ. ಇಲ್ಲಿ ಕೆಲವೊಂದು ಯೋಜನೆಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಮಾತೃಪೂರ್ಣ ಯೋಜನೆ ಆಗಿರ್ಬೋದು, ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಆಗಿರ್ಬೋದು. ನೋಡಿ ಫ್ರೆಂಡ್ಸ್, ಖಂಡಿತ ಇದು ನನ್ನ ಮಗಳಿಗೆ 4000 ಏನೋ ಬಂದಿತ್ತು ಫ್ರೆಂಡ್ಸ್. ಅವಳು ಹುಟ್ಟಿ ಒಂದು 6 ಮಂತ್ಸ್ ಒಳಗಡೆ ನನಗೆ 4000 ಬಂದಿತ್ತು. 6000 ಬರುತ್ತೆ ಅಂತ ಹೇಳಿದರು, ಬಟ್ ನನಗೆ 4000 ಬಂತು. ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಇದು ನೋಡ್ಬೋದು. ಭಾಗ್ಯಲಕ್ಷ್ಮಿ ಯೋಜನೆ ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು. ಹೆಣ್ಮಗು ಆದರೆ ಇದು ಮಾತ್ರ, ಇದು ಗಂಡು ಮಕ್ಕಳಿಗೆ ಇಲ್ಲ.
ಯಾವುದೋ ಇದು ರೋಗದ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಥೆಲೇಸಿಮಿಯಾ ಕಾಯಿಲೆಯಿಂದ ಹುಟ್ಟುವ ಮಕ್ಕಳನ್ನು ತಡೆಗಟ್ಟುವ ಕ್ರಮ ಏನು ಅಂತ. ಇಲ್ಲಿ ಪ್ರೋತ್ಸಾಹ ಧನದ ಬಗ್ಗೆ ಆಗಿರ್ಬೋದು, ಫಲಾನುಭವಿಗಳು ಯಾರ್ಯಾರು, ಯಾವ್ಯಾವ ಯೋಜನೆ ಇದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾರೆ ಫ್ರೆಂಡ್ಸ್. ಜನನಿ ಸುರಕ್ಷಾ ಯೋಜನೆ ಇದು ನಗರ ಹೆರಿಗೆ ಮತ್ತು ಗ್ರಾಮೀಣ ಹೆರಿಗೆ ಅವ್ರಿಗೆಲ್ಲ ಬರುತ್ತೆ. ಪ್ರೋತ್ಸಾಹ ಧನ 600ರಿಂದ ನಗರದವ್ರಿಗಾದರೆ 600, ಗ್ರಾಮೀಣದವ್ರಿಗಾದರೆ 700 ಅನ್ನೋದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು 5000 ಇದು. ಮಾತೃ ವೃಂದ ಯೋಜನಾ ಮೊದಲ ಹೆರಿಗೆ 5000 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವ್ರು ಕೊಡೋದು. ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿಸ್ಕೊಂಡ್ರೆ ಇಲ್ಲಿ ಮಹಿಳಾ ಫಲಾನುಭವಿ 250 APL ಕಾರ್ಡ್ ಅವ್ರಿಗೆ, 600 ರೂಪಾಯಿ BPL ಕಾರ್ಡ್ ಅವ್ರಿಗೆ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು. ಲಾಸ್ಟಲ್ಲಿ ಆರೋಗ್ಯ ಸಂಸ್ಥೆಗಳಲ್ಲಿ ಹೆರಿಗೆ ಮಾಡಿಸಿಕೊಳ್ಳಿ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಏನೇನು ಫೆಸಿಲಿಟಿ ಇರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಕಾಂಗರು ತಾಯಿ ಆರೈಕೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಯಾವ ಮಗು 2.5 kg ಕಮ್ಮಿ ಇರುತ್ತೆ ಆ ಮಗುವಿಗೆ ತಾಯಿಯ ಚರ್ಮಕ್ಕೆ ತಾಗುವಂಥ ಎದೆ ಮೇಲೆ ಮಲಗಿಸ್ಕೊಂಡಾಗ ಸುದೀರ್ಘ ಕಾಲ ಆ ಮಗುಗೆ ಆರೈಕೆಯಾಗಿ ಸಿಗುತ್ತೆ. ಅಂದರೆ ಬೆಚ್ಚಗಿನ ವಾತಾವರಣ ಯಾವಾಗ ಸಿಗುತ್ತೆ ಮಗುಗೆ, ಆವಾಗ ಮಗುವಿನ ತೂಕ ಜಾಸ್ತಿ ಆಗುತ್ತೆ ಅನ್ನೋದು ಇದು ಕಾಂಗರು ತಾಯಿ ಆರೈಕೆ. ಯಾವ ಮಗು 2.5 kg ಕಮ್ಮಿ ಇರುತ್ತೆ ಆ ಮಕ್ಕಳಿಗೆ ಇದನ್ನು ಫಾಲೋ ಮಾಡ್ತಾರೆ ಫ್ರೆಂಡ್ಸ್. ಇದು ನೋಡಿರ್ಬೋದು, ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಇದನ್ನ. ಪ್ರೆಗ್ನೆಂಟ್ ಇರುವಾಗ BP ಬಂದರೆ ಯಾವ್ಯಾವ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ನಾವು ಯಾವಾಗ ಏನು ಫಾಲೋ ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ ಫ್ರೆಂಡ್ಸ್. ನೋಡ್ಬೋದು ನೀವು. ಇಲ್ಲಿ ಶುಗರ್ ಬಂದರೆ ನಾವು ಯಾವ ರೀತಿ ಅದನ್ನು ತಡಿಬೇಕು, ಬಂದ ಮೇಲೆ ನಾವು ಯಾವ ರೀತಿ ಅದನ್ನು ಕಡಿಮೆ ಆಗಿಟ್ಕೊಳ್ಳೋದಕ್ಕೆ ಯಾವ್ಯಾವ ಆಹಾರ ಪದ್ಧತಿಯನ್ನು ಯೂಸ್ ಮಾಡಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡ್ಬೋದು. ಇಲ್ಲಿ ಊಟದಲ್ಲಿ ಸಕ್ಕರೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆಗೊಳಿಸುವ ವಿಧಾನಗಳು. ಕೆಲವ್ರಿಗೇನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಅದು ಒಂದೊಂದು ಮಗುಗೆ ಬರುತ್ತೆ, ಒಂದೊಂದು ಮಗುಗೆ ಬರೋದಿಲ್ಲ, ಅದು ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ನೋಡಿ.